ಗೌರಿಬಿದರೂರಿನ ದೇವಗಾನಹಳ್ಳಿಯಲ್ಲಿ ಸುಮಾರು 9 ರಿಂದ 10 ಅಡಿ ಉದ್ದದ ಹೆಬ್ಬಾವನ್ನ ರಕ್ಷಿಸಲಾಗಿದೆ. ಗ್ರಾಮದಲ್ಲಿ ಮನೆ ನಿರ್ಮಾಣಕ್ಕಾಗಿ ಪಿಟ್ ತೆಗೆಯಲಾಗಿತ್ತು. ಅದರಲ್ಲಿ ಅಕಸ್ಮಾತ್ ಆಗಿ ಹೆಬ್ಬಾವು ಬಿದ್ದಿತ್ತು. ವಿಷಯ ತಿಳಿದು ಹೋದ ಬೆಂಗಳೂರಿನ ಸಹಕಾರ ನಗರದ ರಾಜೇಶ್ ಎಂಬುವವರು ಹೆಬ್ಬಾವನ್ನ ರಕ್ಷಿಸಿದ್ದಾರೆ. ಹೆಬ್ಬಾವಿನ ಬಗ್ಗೆ ಮಾಹಿತಿ ನೀಡಿದಾಗ ಹಿಂದೆ ಮುಂದೆ ನೋಡದೆ ತಕ್ಷಣವೇ ಸ್ಪಂದಿಸಿದ ರಾಜೇಶ್ ಸ್ಥಳಕ್ಕೆ ಹೋದಾಗ ಒಂದು ಏಣಿ ತರೋಕೆ ಹೇಳಿದ್ರು. ಪಿಟ್ನ ಗುಂಡಿಗೆ ಹಿಂದೆ ಮುಂದೆ ನೋಡದೆ ಬಟ್ಟೆಯನ್ನ ಹಿಡ್ಕೊಂಡು ಇಳಿದು ಕ್ಷಣ ಮಾತ್ರದಲ್ಲಿ ಹೆಬ್ಬಾವನ್ನ ರಕ್ಷಣೆ ಮಾಡಿ ಚಿಕ್ಕಬಳ್ಳಾಪುರ ಬಳಿಯ ಕಾಡಿಗೆ ಬಿಟ್ರು. ಇನ್ನು ರಾಜೇಶ್ ಅವರ ಈ ಕೆಲಸಕ್ಕೆ ದೇವಗಾನಹಳ್ಳಿ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಎಷ್ಟು ಬಿಡು ಮೇಲೆ ಎಷ್ಟು ಶಿವಪುರ ಎಷ್ಟು ಬಿಡ್ತಾರೆ ಮಾಡಿ ಕವರ್ ಅದೇತದ ಹೆಂಗ್ರೆ ನೀವು ಬಾಗ ಸೈಡ್ ಬನ್ನಿ ಸೈಡ್ ಬನ್ನಿ. ನೀವೀ ಕಡೆ ಬನ್ನಿ. ಅದೇ ಪೊರೆ ಪೊರೆ ಬಿಡ್ತಾರೆ. ನೋಡ್ಬಿಟ್ಟು ನಮಗೆ ಕರೆ ಮಾಡಿದ್ದಾರೆ. ನಾವು ಬೆಂಗಳೂರಿಂದ ವೆಹಿಕಲ್ ಮಾಡ್ಕೊಂಡು ಕರೆದ ತಕ್ಷಣ ಹಾವು ಹೆಂಗಾರ ಮಾಡಿ ಆಚೆ ಕಡೆ ಎತ್ತಿ ಫಾರೆಸ್ಟ್ ಬಿಡಬೇಕು ಅಂತ ಅಲ್ಲಿಂದ ಬಂದು ಈ ಥರ ಹಾವ ಹಿಡ್ದು ಫಾರೆಸ್ಟ್ ಬಿಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಸ್ನೇಹಿತರೆ ನಮಸ್ಕಾರ. ಬೆಳಿಗ್ಗೆ ಸರಿಸುಮಾರು ಒಂದು 12 ಗಂಟೆಗೆ ಒಂದು ಕರೆ ಬಂದಿರ್ತದೆ. ಆ ಕರೆಯಲ್ಲಿ ಇಲ್ಲಿರೋ ಸ್ಥಳೀಯರು ಏನು ಹೇಳಿರ್ತಾರೆ ಅಂತಂದರೆ, ನಾವು ಹಲವಾರು ಒಂದು ದಿವಸದಿಂದ ಕಾಲ್ ಮಾಡ್ತಾ ಇದ್ದೀವಿ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಲಿ ಸ್ಥಳೀಯ ರೆಸ್ಕ್ಯೂವರ್ಸ್ಗಾಗಲಿ ಕರೆ ಮಾಡ್ತಾ ಇದ್ದೀವಿ, ಯಾರೂ ಸಂರಕ್ಷಣೆಗೆ ಬರಲಿಲ್ಲ. ಆದ ಕಾರಣ ಬೆಂಗಳೂರಲ್ಲಿರೋರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮುಖಾಂತರ ನಮಗೊಂದು ಕರೆ ಬಂದಿರ್ತದೆ. ನಾವು ಅವ್ರಿಗೆ ವಿಷಯ ತಲುಪಿಸಿರ್ತೀವಿ, ಅಲ್ಲೇ ಸ್ಥಳದಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಿ ಅಂತ. ಯಾರಿಗೂ ಮಾಹಿತಿ ಕೊಟ್ರು ಸರಿ ಸುಮಾರು 15 ದಿವಸ ಸರಿ ಸುಮಾರು 100 ಕಿಲೋಮೀಟರ್ ಹತ್ತತ್ರ ಆಗುತ್ತೆ. ಅದು ಸಂರಕ್ಷಣೆ ಮಾಡಲೇಬೇಕು ಅಂತೇಳಿ ನಾವು ನಮ್ಮ ತಂಡದ ಜೊತೆಗೆ ಬಂದು ಈ ಇಂಡಿಯನ್ ರಾಕ್ ಪೈಥಾನ್ನ ರೆಸ್ಕ್ಯೂ ಮಾಡಿರ್ತೀವಿ. ಸ್ಥಳೀಯ